ಏನು ಮಾಡಲಿ, ರೂಮಲ್ಲಿ ಒಬ್ಬಳೇ ಕುತ್ಕೊಂಡು ಬೇಜಾರಾಗ್ತಾ ಇದೆ. ಯಾರ ಜೊತೆಗಾದರೂ ಮಾತಾಡೋಣ ಅಂದರೆ ನನಗೆ ಇವ್ರು ಯಾರೂ ಪರಿಚಯ ಇಲ್ಲ. ಏನು ಮಾಡಲಿ, ಆಚೆ ಹೋಗೋಣ ಅಂದರೆ ಅದಕ್ಕೂ ಆಗೋಲ್ಲ. ಏನು ಮಾಡಲಿ? ಹಲೋ ರೀ ಮಿಸ್ಟರ್, ಇದೇನ್ರಿ ಒಳ್ಳೆ ಗೋಳಿ ಥರ ನುಗ್ತಿದೆ ಒಳಗಡೆ? ಯಾಕೆ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಸದ್ಯ ನಾನೇನು ಇಲ್ಲೇ ಇದ್ದೀನಿ, ಬಚಾವಾದೆ. ಒಂದು ವೇಳೆ ನಾನು ಇಲ್ಲೇ ಹೋಗಿದ್ರೆ ಈ ಮನೆಗೆ ಬಂದು ಏನು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು ಏನೋ ನೀವು. ಏನು? ನಾನು ಕಳ್ತನ ಮಾಡಕ್ಕೆ ಬಂದಿದ್ದೀನಾ? ಮತ್ತೇನಿಗೆ ಬಂದಿದ್ದೀರಾ? ಒಳಗಡೆ ಬರಕ್ಕೆ ಮೊದಲು ಯಾರಿದ್ದಾರೆ ಯಾರಿಲ್ಲ ಅಂತ ಕೇಳ್ಕೊಂತಾನೆ ಬರಬೇಕು. ಸುಮ್ಮನಾಗೆ ಬಂದ್ಬಿಡೋದಾ? ಹೇ ಹುಡುಗಿ, ಯಾರು ನೀನು? ತಗೊಳಪ್ಪ. ಅಲ್ಲ, ನಮ್ಮನೆಗೆ ಬಂದು ನನ್ನನ್ನು ಯಾರು ಅಂತ ಕೇಳ್ತೀರಾ? ನೀವ್ಯಾರೇ ಮೊದಲೇ ಅದನ್ನ ಹೇಳಿ. ಆ ನನ್ನನ್ನೇ ಯಾರು ಅಂತ ಕೇಳ್ತೀಯಾ? ಅಮ್ಮ ಅಮ್ಮ, ಸಿರಿ, ಹಾಂ ಏನ್ರಿ? ಈ ಹುಡುಗಿ ಯಾರು? ಅಲ್ಲ, ನಾನಂತೂ ಈ ಹುಡುಗಿ ಇದಕ್ಕೆ ಮೊದಲು ಎಲ್ಲೂ ನೋಡೇ ಇಲ್ವಲ್ಲ. ಸಿರಿ, ನಿಮ್ಮ ಸಂಬಂಧದ ಹುಡುಗಿನ ಹುಡುಗಿ? ಇಲ್ಲ ರೀ, ಅದು ಮನೋಜನಿಗೆ ಗೊತ್ತಿರೋ ಹುಡುಗಿ ಅಂತೆ, ಅವನೇ ಕರ್ಕೊ ಬಂದಿರೋದು. ಏನು? ಮನೋಜನ್ ಗೊತ್ತಿರೋ ಹುಡುಗಿನ? ಇತ್ತೀಚೆಗೆ ಈ ಮನೆಯಲ್ಲಿ ಏನಾಗ್ತದೆ ನನಗೆ ಅರ್ಥ ಆಗ್ತಾ ಇಲ್ಲ. ರೀ, ಇರೋದು ಹೋಗ್ಲಿ ಬಿಡಿ. ಅವನು ಈ ಹುಡುಗಿ ಬಗ್ಗೆ ಯಾರು ಏನು ಕೇಳ್ಬೇಡಿ ಅಂತ ಹೇಳಿದ್ದಾನೆ. ಓಹೋ, ಅದು ಬೇರೆ ಇದೆಯೋ? ಅಂದಂಗೆಲ್ಲ ಅವನಿಷ್ಟ ಬಂದಂಗೆ ನಡಿಬೇಕು ಮಣ್ಣಲ್ಲಿ ಅಂತ ಆಯಿತು. ಮಾಡಲಿ ಏನು ಮಾಡ್ತಾನೋ ಮಾಡಲಿ. ಅದು ಸರಿ, ಈ ಹುಡುಗಿ ಇನ್ನೂ ಎಷ್ಟನೇ ಇಲ್ಲೇ ಇರ್ತಾಳಂತೆ? ಅಯ್ಯೋ, ಅದನ್ನೆಲ್ಲ ಏನು ನಮ್ಗೆ ಹೇಳಿಲ್ಲಪ್ಪ. ನೋಡಮ್ಮ, ನೋಡು, ಎಲ್ಲ ನೀನು ಕೊಟ್ಟರು ಸದ್ರ ಹಂಗೆ. ಅವನು ಇಷ್ಟ ಬಂದಂಗೆ ಬಿಟ್ಟಿದೆಯಲ್ಲ, ನಿಂಗೆ ಅನ್ಭವಿಸ್ತೀರು, ಗೊತ್ತಾಗುತ್ತೆ ಅವನು ಏನು ಮಾಡ್ತಾನೆ ನಿನಗೆ ಅಂತ. ನಾನು ರೂಮಿಗೆ ಹೋಗ್ತೀನಿ ರೀ. ಆ ಹುಡುಗಿ ನೋಡಿದ್ರೆ ಪಾಪ ಅನ್ಸುತ್ತೆ ರೀ, ಎಲ್ಲಾದರೂ ಹೋಗ್ಲಿ ಬಿಡಿ. ಶಿರ್ಷಾ, ನಿನ್ನ ತಲೆ ಬುದ್ಧಿ ಇದೆಯಾ ಇಲ್ವಾ? ಅಲ್ಲ ಕಣೆ, ವಯಸ್ಸಿಗೆ ಬಂದಿರೋ ಹುಡುಗಿ ನಿಂಗೆ ಏಕಾಏಕಿ ಮನೆಗೆ ಕರ್ಕೊಬಂದರೆ ಅಕ್ಕಪಕ್ಕ ಜನ ಏನು ಅನ್ಕೋಬೇಕು ಹೇಳು? ಮೊದಲು ಆ ಹುಡುಗಿ ಯಾರು ಏನಂತ ತಿಳ್ಕೊಂಡು ಅವ್ರ ಮನೆ ಕಳಿಸೋ ವ್ಯವಸ್ಥೆ ಮಾಡಿ. ಅರ್ಥ ಆಯ್ತಾ? ಆಯ್ತಪ್ಪ, ನಾನು ಬರಲಿ, ಮಾತಾಡ್ತೀನಿ. ಸರಿ, ಎಲ್ಲಿ ಅವ್ನು ಕಾಣಿಸ್ತಿಲ್ವಲ್ಲ? ಏನೋ ಕೆಲಸದಿಂದ ಆಚೆ ಹೋಗಿದ್ದಾನೆ ರೀ. ಏನು ಕೆಲಸ ಮಾಡ್ತಾನೋ ಏನೋ, ನನಗಂತೂ ಒಂದೂ ಅರ್ಥ ಆಗ್ತಾಯಿಲ್ಲ. ಕೇಳಿದ್ರೆ ಬಾಯ್ ಬಿಡಲ್ಲ ಅಂತಾನೆ. ಸರಿ ನಡಿ, ಊಟ ಕೊಡು ಬಾ. ಸರಿ, ನಾನು ಸ್ವಲ್ಪ ನಮ್ಮ ಅಣ್ಣ ಮನೆಗೆ ಹೋಗಿ ಬರ್ತೀನಿ. ಆಯಿತು ಅತ್ತೆ, ಬೇಗ ಬಂದುಬಿಡಿ, ಊಟಕ್ಕೆ ಟೈಮ್ ಆಗಿಬಿಡುತ್ತೆ. ನಾನು ಲೇಟಾಗಿ ಬಂದರೆ ನೀವು ತಿನ್ಕೊಳ್ಳಿ, ನಾನು ಬಂದು ಮಾಡ್ತೀನಿ. ಸರಿ, ಹಾಗಿದ್ರೆ ಹೋಗಿ ಬನ್ನಿ. ಅದಕ್ಕೆ ಅದಕ್ಕೆ ಓ ಅದಕ್ಕೆ ಬನ್ನಿ. ಅದಕ್ಕೆ ಅಲ್ಲಿ ನಿಂತ್ಕೊಬಿಟ್ರಲ್ಲ, ಒಳಗಡೆ ಬನ್ನಿ. ಇದಕ್ಕೆ ಅದಕ್ಕೆ ಕೆಳಗೆ ಕುತ್ಕೊಬಿಟ್ರಲ್ಲ, ಮೇಲೆ ಕುತ್ಕೊಳ್ಳಿ. ಇಡ್ಲಿ ಬಿಡಿ ಅದಕ್ಕೆ, ನೀವು ಕೆಳಗೆ ತಂದು ಕುತ್ಕೊಂಡಿದ್ದೀರಾ? ಏನು ಬಟ್ಟೆ ಗುಡ್ಡಕ್ಕೆ ಮುತ್ಕೊಂಡಿದ್ರಲ್ಲ? ಅಯ್ಯೋ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದನ್ನ ಬೀರು, ಹಾಗಾಗಿ ಬಟ್ಟೆ ಎತ್ತಿಡೋಣ ಅಂತ ಕುತ್ಕೊಂಡೆ ಮಚ್ಕೊಂತಂಗೆ. ಹೌದಾ? ಊಟ ನಮ್ಮಣ್ಣ ಕಾಣಿಸ್ತಿಲ್ಲ? ಹಾಂ, ಊಟ ಎಲ್ಲ ಅಡುಗೆ ಆಯಿತು. ಇವಾಗಷ್ಟು ಊಟ ಮಾಡಿಕೊಂಡು ಯಾರನ್ನ ನೋಡಬೇಕಂತ ನಿಮ್ಮ ಅಣ್ಣ ಹೋದ್ರು, ನಾನೀಗ ಕುತ್ಕೊಂಡೆಮ್ಮ. ನೀವು ಊಟ ಮಾಡಿದ್ಯಾ? ಹಾಕೊಬಂದ್ಕೊಳ್ಳೋ ತಿಂತೀಯ ಅನ್ನೋದನ್ನು? ಇಲ್ಲ ಅದಕ್ಕೆ, ಅಡುಗೆ ಮಾಡಿದರೆ ನಾನು ಆಮೇಲೆ ಹೋಗಿ ತಿಂತೀನಿ. ಹೌದಾ? ಸರಿ. ಮನೆ ಪರಿಸ್ಥಿತಿ ಇವಾಗ ಹೇಗಿದೆ? ಚೆನ್ನಾಗಿದೆಯಾ? ಅಯ್ಯೋ ಅದಕ್ಕೆ ಅದನ್ನ ಏನಂತ ಕೇಳ್ತೀರಾ? ಮನೋಜ ಅದಾದ ಹುಡುಗಿನ ಮನೆ ಕರ್ಕೊಂಡು ಇಟ್ಕೊಂಡಿದ್ದಾನೆ. ಏನದಕ್ಕೆ ನೀವೇನು ಹೇಳ್ತಾ ಇದ್ದೀರಾ? ಯಾವುದು ಹುಡುಗಿ ಕರ್ಕೊಂಡು ಇಟ್ಕೊಂಡ ಮನೇಲಿ ಅಂದರೆ ಏನರ್ಥ? ಯಾರಂತೆ? ನೀವ್ಯಾರು ಏನು ಕೇಳಿಲ್ವಾ? ಎಲ್ಲ ಕೇಳಿದಾಯ್ತು ಅದಕ್ಕೆ. ಅವನಂತೂ ಏನೂ ಬಾಯಿ ಬಿಡ್ತಾ ಇಲ್ಲ. ನಾವು ತ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಲ್ಲ, ಹುಡುಗಿ ಯಾರು ಅಂತ ಹೇಳ್ತಿಲ್ವಾ? ಕೇಳಿದ್ವಿ, ಅವನು ಹೇಳ್ತಾನೆ ಸದ್ಯಕ್ಕೆ ಏನು ಪರಿಸ್ಥಿತಿ ನಾನಿಲ್ಲಮ್ಮ, ಸಮಯ ಬಂದಾಗ ಹೇಳ್ತೀನಿ, ಸದ್ಯಕ್ಕೆ ಹುಡುಗಿ ಇಲ್ಲೇ ಇರಲಿ ಅಂತಾನೆ. ಏನು ಮಾಡಲಿ ಹೇಳಿ? ಅವನು ದೊಡ್ಡವನಾದರೆ ಬಾಯಿಗೆ ಬಂದಂಗೆ ಬೈತಾಯಿದ್ದಾನೆ, ಇವನು ಚಿಕ್ಕ ನನ್ನ ಮಾತು ಕೇಳಲ್ಲ. ಅದಕ್ಕೆ ನನಗಂತೂ ಇವರಿಬ್ಬರು ಮಧ್ಯೆ ಹಾಕ್ಕೊಂಡು ತುಂಬಾ ಕಷ್ಟ ಆಗ್ತಾಯಿದೆ. ಅಲ್ಲ ಅದಕ್ಕೆ ನಮ್ಮ ಮನೋಜ ಯಾಕೆ ಹಿಂಗೆ ಆಗ್ಬಿಟ್ಟ ಅಂತ. ಮೊದಲೆಲ್ಲ ಅವನಿಗೆ ಇರಲಿಲ್ವಲ್ಲ, ತುಂಬ ಜಾಣ ಆಗಿದ್ದ. ಆದರೆ ಇವಾಗ ಗೊತ್ತಿಲ್ಲ ಅದಕ್ಕೆ, ನನಗೊಂದು ಸಮಸ್ಯೆ ಆಗಿಬಿಟ್ಟಿದೆ. ಅವ್ನು ಯಾಕೆ ಹಿಂಗೆ ಮಾಡ್ತಾವನೆ? ಅವ್ನ ಮನಸ್ಸಲ್ಲಿ ಹೇಳಿದೆ ನನಗೇನೂ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಾನು ಸರಿ ಕರೆದು ಮಾತಾಡಲಾ? ಹಾಂ, ಹಾಗೆ ಮಾಡಿ. ಅದಕ್ಕೆ ನಿಮ್ಮ ಮಾತ್ಕವನು ಸ್ವಲ್ಪ ಬರೆಯ ಕೊಡ್ತಾನೆ, ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳಲ್ಲ. ಸರಿ ತಡೀರಿ, ನಾನು ಅವನ್ನ ಕರೆದು ಮಾತಾಡ್ತೀನಿ, ಅವ್ರಿಗೆ ಯಾರು ಅಂತ ಕೇಳ್ತೀನಿ. ಹೇಳ್ಕೊಂಡು ಹೇಳ್ಕೊಳ್ಬೋದನು. ಅಮ್ಮ ಅಮ್ಮ, ಓ ಬಾರಿ ಮಾನ್ಸ. ಅತ್ತೆ ಹೇಗಿದೆಯಾ ಅತ್ತೆ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಅದು ಅಮ್ಮ, ನನ್ನ ಹತ್ರ ಏನೋ ಕೇಳಬೇಕಿತ್ತು ಅಮ್ಮ, ಅದಕ್ಕೆ ಬಂದೆ. ಏನು ಹೇಳಮ್ಮ? ಅಲ್ಲ ಕಣೆ, ನೀನು ಫೋನ್ ಮಾಡಿದಾಗ ಹಾಸ್ಪಿಟಲ್ ಇದ್ದೀನಿ ಅಂತ ಅಂದಿಯಲ್ಲ, ಏನು ಮಗಾಯಿತು ನಿಮ್ಮ ಅತ್ತೆಗೆ?
ಗಂಡು ಅಮ್ಮ. ಅಮ್ಮ ಮಗು ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಿನ್ನೆ ನಮಗೆ ನೋಡೋಕೆ ಬಿಟ್ಟಿರಲಿಲ್ಲ, ಆದರೆ ಬೆಳಗ್ಗೆ ನೋಡೋಕೆ ಬಿಟ್ಟಿದ್ರು. ಬೆಳಗ್ಗೆ ಹೋಗಿದ್ನಲ್ಲ, ಮಗು ತುಂಬ ಚೆನ್ನಾಗಿದೆ. ಮಗು ಸರಿ, ನಿಮ್ಮ ಅತ್ತೆ ಹೇಗಿದ್ದಾಳೆ? ಹ್ಞೂ ಮಾ, ಚೆನ್ನಾಗಿದ್ದಾರೆ ಅವರು ಕೂಡ. ಅವ್ರಿಗೂ ಏನು ತೊಂದರೆ ಇಲ್ವಂತೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದೆ ಅಮ್ಮ. ಒಂದು ಸಾರಿ ನೀವೆಲ್ಲ ಬಂದು ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಹೋಗಿ ಅಮ್ಮ. ಅಯ್ಯೋ, ನನ್ನ ಕೈಲಿ ಮಾತ್ರ ಕೆಲಸ ಆಗಲ್ಲಮ್ಮ. ಯಾಕೆಂದರೆ ನಿಮ್ಮ ಅತ್ತೆಗೆ ಮೊದಲೇ ಅಹಂಕಾರ ಜಾಸ್ತಿ. ಅದರಲ್ಲೂ ಇವಾಗ ಬಸ್ರಿಯಾಗಿ ಗಂಡು ಮಗು ಬೇರೆ ಇಟ್ಬಿಟ್ಟವಳೆ. ಅವಳು ನಡೆಯೋಕ್ಕಾಗತ್ತಾ? ಎಷ್ಟು ಹಗ್ಗ ಬೇಕೋ ಅವಳನ್ನ ಕಟ್ಟೋಕ್ಕೆ. ಹಾಗಾಗಿ ನಾನಂತೂ ಬರೋಲ್ಲ ಕಣೆ. ನೀನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಅಮ್ಮ. ಹೋದ್ರೆ ಹೋಗುತ್ತೆ ಬಿಡಮ್ಮ. ಈ ಸಮಯದಲ್ಲಿ ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಅವ್ರು ಮಾಡಿದ್ದು ಅವ್ರಿಗೆ ಆಗುತ್ತೆ. ನಾಳೆ ದಿನ ನಮಗೆ ಎತ್ತಕೋಕ್ಕೆ ಚಾನ್ಸ್ ನಾವೇ ಕೊಡಬಾರ್ದಲ್ವೇನಮ್ಮ? ಅತ್ತೆಗೋಸ್ಕರ ಅಲ್ಲ ಅಂದ್ರೂ ಪಾಪ ಮಾವಂಗೋಸ್ಕರ ಬನ್ನಿ. ಏನದಕ್ಕೆ ಇವ್ರು ಹಿಂಗೆ ಹೇಳ್ತಾಳಲ್ಲ? ನೋಡಿ ಅದಕ್ಕೆ ನಿಮ್ಮ ಇಷ್ಟ. ಇದರಲ್ಲಿ ನನ್ನ ಕೇಳೋದೇನು ಹೇಳಿ? ನಾನಂತೂ ಬರೋ ಹಂಗಿಲ್ಲ, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ನೀವು ಯೋಚನೆ ಮಾಡಿ ಹೋಗಲಿ ಬಿಡಿ. ನಿಮ್ಮ ಮಗಳು ಹೇಳ್ತಾಳೆ ಅಷ್ಟೊಂದು, ಅಣ್ಣನ ಕರ್ಕೊಂಡು ಹೋಗಿ ಬನ್ನಿ. ಸರಿ ಕಣೆ, ನಿಮ್ಮಪ್ಪ ಬರಲಿ, ನಿಮ್ಮಪ್ಪನ ಕೇಳಿ ನೋಡ್ತೀನಿ. ಆಯಿತು ಹೋಗೋಣ ಅಂದರೆ ಬರ್ತೀವಿ, ಸರಿನಾ? ಸರಿಮ್ಮ, ಹಾಗೆ ಮಾಡಿ. ಅದು ಸರಿ, ಹಾಸ್ಪಿಟ್ಲಿಗೆ ಬರೀ ಕೈ ಬಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಏನೋ ತೊಗೊಂಡು ಬರಲಾ? ಏನು ತೊಗೊಬರ್ತೀಯಮ್ಮ? ಸದ್ಯಕ್ಕೆಲ್ಲ ಏನೂ ಬೇಡ. ಅವರು ನಾಮಕರಣ ಏನೋ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದ್ರು. ಆವಾಗ ಕೊಟ್ಟಾಗುತ್ತೆ. ಇವಾಗೇನು ಸುಮ್ಮನೆ ಕೈಗೊಂದು 100-500 ಕೊಟ್ಬಿಟ್ಟು ಮಾತಿಸ್ಕೊಂಡು ಬಂದುಬಿಡಿ. ಬಟ್ಟೆ ಒಡವೆ ಎಲ್ಲನೂ ಏನಾದರೂ ಅಂದ್ಕೊಂಡಿದ್ರೆ ಮಾತ್ರನೇ ನಾಮಕರಣಕ್ಕೆ ಕೊಟ್ಟರೆ ಆಯಿತು. ಸರಿ ಬಿಡು, ಹಾಗೆ ಮಾಡೋಣ. ಏನು ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡೋ ಬಗ್ಗೆ ಮಾತಾಡ್ಬಿಟ್ರಾ? ಅಯ್ಯೋ ಅಮ್ಮ, ನಮ್ಮ ಮಾವನಂತೂ ಎಷ್ಟು ಖುಷಿ ಪಡ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತಾರೆ. ಅದರಲ್ಲೂ ಗಂಡು ಮಗು ಆಗ್ಬಿಟ್ಟಿದ್ದಾನ. ಮೊದಲೇ ವಂಶಧಾರ ಕೈಲಿ ಅಂತ ಕೊರ್ಗಾಡ್ತಿತ್ತು. ಇವಾಗಂತೂ ನಮ್ಮ ಅತ್ತೆನ ಹೇಳೋಕ್ಕಾಗಲ್ಲ. ಹೋಗ್ಲಿ ಬಿಡು ಪಾಪ. ಅವಳು ಸುಮಾರು ವರ್ಷದಿಂದ ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ಲು. ಹೇಗೋ ವಯಸ್ಸಾದರೂ ಪರವಾಗಿಲ್ಲ, ದೇವ್ರು ಇವಾಗೊಳಗೆ ಕಂಡುಬಿಟ್ಟಿದ್ದಾನೆ. ಅಯ್ಯೋ ಅದಕ್ಕೆ ನೀವು ಹಂಗೆ ಹೇಳ್ತಾರೆ ಅಷ್ಟೇ. ಆದರೂ ನಮ್ಮ ಕವಿತೆಗೇನು ಅಹಂಕಾರ ಕಡಿಮೆ ಆಗಿಲ್ಲ ಬಿಡಿ ಅಮ್ಮ. ಅದೆಲ್ಲ ಇರಲಿ, ನಾನು ಹಿಂಗೆ ಅವತ್ತು ಹೇಳಿದ್ನಲ್ಲ ಮನೆ ಕೆಳಗಡೆ, ಕೆಳಗಡೆ ಮನೆ ನನಗೆ ಬೇಕಿತ್ತು ಅಂತ. ಏನು ಮಾಡಿದೆ? ಫೀಲ್ ಮಾಡಿಸ್ಕೊಟ್ಟಿಯಾ? ಅಯ್ಯೋ, ನಾನು ನಿಮ್ಮ ಅಪ್ಪಂಗೆ ಹೇಳ್ತಾನೆ ಇದ್ದೀನಿ ಕಣೆ, ಯಾರೊಂದು ಕಸರಿ ರೆಡಿ ಮಾಡಿಸ್ಕೊಡ್ರಿ, ತುಂಬ ಧೂಳಾಗಿದೆ ಮನೆ ಅಂತ. ನಿಮ್ಮ ಅಪ್ಪಂಗೂ ಟೈಮ್ ಇಲ್ಲ. ಹೋಗ್ಲಿ ಬಿಡು, ನಾನೇ ಹೋಗ್ಬಿಟ್ಟು ನಾಳೆ ಯಾವಾಗಾದರೂ ಕ್ಲೀನ್ ಮಾಡಿಕೊಡ್ತೀನಿ ಮನೇನ. ಏನಕ್ಕೆ? ನಿಮ್ಮ ಮನೆಗೆ ಏನಾಗಿದೆ? ಅಯ್ಯೋ ಅತ್ತೆ, ಮನೆ ಅಂದರೆ ನಾನು ಸಂಸಾರ ಮಾಡೋಕ್ಕಲ್ಲ, ನಾನು ಕೆಲಸ ಮಾಡ್ತೀನಲ್ಲ ಕ್ಯಾಟ್ರಿನು, ಅದನ್ನು ಮಾಡೋಕ್ಕೆ. ಇವಾಗ ನಮ್ಮೆಲ್ಲ ಮಾಡ್ತಿದ್ದೀವಲ್ಲ, ಒಂದು ಸ್ವಲ್ಪ ಇಕ್ಕಟ್ಟಾಗ್ತಾಯಿದೆ. ಹಾಗಾಗಿ ಇಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಮ್ಮನ ಕೇಳಿದ್ದೆ ಅವತ್ತು, ಅಮ್ಮ ಹೂ ಅಂದಿತ್ತು. ಆಮೇಲೆ ಇದೆಲ್ಲ ಆಗೋಯ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನು ಕೇಳಕ್ಕೆ ಹೋಗಿಲ್ಲ. ಅದಕ್ಕೆ ಇವಾಗ ಕೇಳ್ಕೊಂಡು ಅಮ್ಮನ ಹತ್ರ ಹೋಗೋಣ ಅಂತ ಬಂದೆ. ಅತ್ತೆ, ನಾನೇನು ವಿಷಯ ಕೇಳ್ತೀನಿ. ಕೇಳು ಅತ್ತೆ. ನೀವು ಯಾಕತ್ತೆ ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ? ನನ್ನ ಮೇಲೆ ಕೋಪ ನಿಮಗಿನ್ನೂ ಕಡಿಮೆ ಆಗಲಿಲ್ವಾ? ಕೋಪನಕ್ಕೇನಿದೆ ಹೇಳಮ್ಮ, ಎಲ್ಲ ಹಣೆ ಬರೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಕೋಪ ಎಲ್ಲ ಏನೂ ಇಲ್ಲ, ಚೂರು ಬೇಜಾರಿದೆ ಅಷ್ಟೇ. ನನಗಿಂತಲೂ ನಿಮ್ಮ ಮಾವನಿಗೆ ನೀನು ಸೊಸೆಯಾಗಿ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನೀನು ಹಿಂಗೆ ಮಾಡಿಬಿಟ್ಟೆಲ್ಲ ನಿಮ್ಮ ಮಾವನಿಗೆ ತುಂಬಾ ನೋವಾಗಿತ್ತು. ನಾನು ಹೇಳ್ಕೊತಾ ಇದ್ರು. ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ಮಾವ ಇದ್ದಿದ್ರು ನನ್ನ ಮಾವನ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೆ. ಆದರೆ ನಾನು ಮಾಡಿದ ತಪ್ಪೇ ಇರ್ಬೋದು. ಆದರೆ ಏನು ಮಾಡೋಕ್ಕಾಗುತ್ತಲ್ಲಿ, ನನ್ನ ಹಣೆ ಮನೆಯಲ್ಲಿ ನಿಮ್ಮ ಮಗನ ಹೆಸರು ಬರ್ದಿರಲಿಲ್ಲ ಅಷ್ಟೇ. ಸರಿ ಹೋಗಲಿ ಬಿಡಮ್ಮ. ಹಾಗಿದ್ದೆ ಹೆಂಗೆ ಆಗೋಯ್ತು, ಅದೇನೋ ಕೇಳಬೇಕು ಅಂತೆಲ್ಲ. ಏನು ಅದು? ನಿಮ್ಮ ಮೈನಲ್ಲಿ ಯಾವುದೋ ಒಂದು ಹೊಸ ಹುಡುಗಿ ಇದ್ದಂಗಿತ್ತು. ಯಾಕೆಂದರೆ ನಾನು ಆ ಹುಡುಗಿ ಇದಕ್ಕೆ ಮೊದಲೇ ನೋಡಿರಲಿಲ್ವಲ್ಲ. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಮನೋಜನ್ಗೆ ಪರಿಚಯ ಇರೋ ಹುಡುಗಿ ಅಂತೆ. ಹಾಗಾಗಿ ಅವನೇ ಕರ್ಕೊಬಂದವನೇ. ಪರಿಚಯ ಇರೋ ಹುಡುಗಿ ಅಂದರೆ ಸರಿ ಹೋಗಲಿ ಬಿಡಿ ಅತ್ತೆ. ಹೌದಾ? ಅಮ್ಮ ಒಂದು ಕೆಲಸ ಮಾಡು,
ಕೀ ಕೊಡು, ನಾನೋಗಿ ನೋಡ್ತೀನಿ ಏನಾಗಿದೆ ಅಂತ. ಸ್ವಲ್ಪ ಗಲೀಜಿದ್ರೆ ನಾನೇ ಕ್ಲೀನ್ ಮಾಡ್ಕೊತೀನಿ, ಜಾಸ್ತಿ ಇದ್ರೆ ನನ್ನ ಕೈಲಾಗಲ್ಲಮ್ಮ. ನೀನೇ ಮಾಡಿಸ್ಕೊಟ್ಬಿಡು. ನೀನೇನು ಮಾಡೋಕೆ ಹೋಗಬೇಡ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಂಗೆ ಹುಷಾರಂತ ಮಾಡ್ಕೋಬೇಡ. ಯಾರಿಗೋದು ಹೇಳಿ ಮಾಡ್ಕೊಡ್ತಾರೆ. ಈ ನಂಜಪ್ಪನ ಮಗಳಿಗೋ ಯಾರಿಗೋದು ಹೇಳ್ತಾ ಮಾಡ್ಕೊಡ್ತಾರೆ. ಕೀ ಕೊಟ್ಟು ನೋಡ್ಕೊ ಬರ್ತೀನಿ. ಕೀ ಕಣೆ, ಹಾಗೆ ಮಾಡು. ತೊಗೊಂಡೋಗು, ಕೀ ಅಲ್ಲಿದೆ ನೋಡ್ಬಿಟ್ಟು ತೆಗ್ಬಿಟ್ಟು ನೋಡೋಗು. ಸರಿಮ್ಮ. ಅದಕ್ಕೆ ಇನ್ನೇನು ಸಮಾಚಾರ? ಹೇಳ್ಬೇಕಮ್ಮ, ಸಮಾಚಾರ ಎಲ್ಲ ನೀನು ಹೇಳಬೇಕು.